ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, 6 ಜೂನ್ 2024 ಗುರುವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:44. ಚಂದ್ರೋದಯವಿಲ್ಲ, ಚಂದ್ರಾಸ್ತ ಸಂಜೆ 6:45. ಇಂದಿನ ತಿಥಿ ಅಮಾವಾಸ್ಯೆ ಸಂಜೆ 5:49 ರವರೆಗೆ, ನಂತರ ಪ್ರತಿಪದ. ಯೋಗ ದ್ವಿತಿ ರಾತ್ರಿ 10:09 ನಂತರ ಶೂಲ. ನಕ್ಷತ್ರ ರೋಹಿಣಿ ರಾತ್ರಿ 8:25 ರವರೆಗೆ, ನಂತರ ಮೃಗಶಿರ. ಕರ್ಣ ಚತುಷ್ಪಾದ ಬೆಳಗ್ಗೆ 6:58, ನಾಗವ ಸಂಜೆ 6:07 ನಂತರ ಕಿಂಸುಗ್ನ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:23 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:53 ರಿಂದ 12:44. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:44 ರಿಂದ 7:51. ಅಮೃತಕಾಲ ಸಂಜೆ 5:12 ರಿಂದ 6:44 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:55 ರಿಂದ 3:31. ಯಮಗಂಡ ಕಾಲ ಬೆಳಗ್ಗೆ 5:53 ರಿಂದ 7:29 ರವರೆಗೆ. ವರ್ಜ್ಯಕಾಲ ಮಧ್ಯಾಹ್ನ 12:36 ರಿಂದ 2:08. ದುರ್ಮುಹೂರ್ತ ಬೆಳಗ್ಗೆ 10:10 ರಿಂದ 11:01 ರವರೆಗೆ, ನಂತರ ಮಧ್ಯಾಹ್ನ 3:19 ರಿಂದ 4:10 ರವರೆಗೆ. ರಾತ್ರಿ 8:25 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ 1-2 ಸಾಲಿನಲ್ಲಿ. ಮೇಷರಾಶಿ. ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಿ, ಇದು ನಿಮ್ಮನ್ನು ದುರ್ಬಲಗೊಳಿಸಬಹುದು. ನಿಮ್ಮ ವ್ಯಾಪಾರ ವಿಸ್ತರಿಸಲು ಹೆಚ್ಚಿನ ಶ್ರಮ ಹಾಕಬೇಕಾಗುವುದು. ಮಾನಸಿಕ ಏರಿಳಿತಗಳನ್ನು ನಿಗ್ರಹಿಸಿ. ವೃಷಭ ರಾಶಿ. ಇಂದು ಕೆಲಸದಲ್ಲಿ ಬಾಳ ಸಂಗಾತಿಯ ಸಹಕಾರ ಸಿಗುವುದು. ನಿಮ್ಮ ಕಿರಿಯ ಕುಟುಂಬ ಸದಸ್ಯರ ಬಗ್ಗೆ ಕಾಳಜಿ ವಹಿಸುವಿರಿ. ತಂದೆ ತಾಯಿಯ ಸಲಹೆಯನ್ನು ಗಮನವಿಟ್ಟು ಕೇಳಿ, ನಿಮಗೆ ಉಪಯುಕ್ತವಾಗುವುದು. ಮಿಥುನ ರಾಶಿ. ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ. ವೈವಾಹಿಕ ಜೀವನದಲ್ಲಿ ಇಂದು ಕಹಿ ಅನುಭವ ಆಗುವುದು. ಒತ್ತಡದಿಂದ ತಲೆನೋವು ಬರಬಹುದು. ಕಟಕ ರಾಶಿ. ಹಣಕಾಸಿಗೆ ಸಂಬಂಧಿಸಿದಂತೆ ನ್ಯಾಯಾಲಯ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದರೆ ಇಂದು ವಿಜಯ ದೊರೆಯಬಹುದು. ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಿರಿ. ಸಿಂಹ ರಾಶಿ. ಈ ದಿನ ವ್ಯಸ್ತವಾಗಿರುವಿರಿ. ಹೆಚ್ಚಿನ ದೈಹಿಕ ಶ್ರಮವಿರುವುದು. ಹೆಚ್ಚಿನ ಏಕಾಗ್ರತೆ ಮತ್ತೆ ಶ್ರದ್ಧೆಯಿಂದ ನಿಮ್ಮ ಕೆಲಸದಲ್ಲಿ ಪಾಲ್ಗೊಳ್ಳುವಿರಿ. ಸಾಹಿತ್ಯದಲ್ಲಿ ಒಲವುಂಟಾಗುವುದು. ಕನ್ಯಾ ರಾಶಿ. ನಿಮ್ಮ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು. ಇಂದು ನೀವು ಕೆಲಸ ತೊರೆಯುವ ಬಗ್ಗೆ ಯೋಚಿಸಬಹುದು. ನಿಮ್ಮ ಜೀವನ ಸಂಗಾತಿಯ ಸಲಹೆಗಳನ್ನು ಪಾಲಿಸಿ, ಇದರಿಂದ ಒಳಿತಾಗುವುದು. ತುಲಾ ರಾಶಿ. ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರಬಹುದು. ಅಸಂತೋಷಕರ ಮನಸ್ಥಿತಿ ಇರುವುದು. ಇಂದು ಯಾರಿಗೂ ಸಾಲ ನೀಡಬೇಡಿ. ನಿಮ್ಮ ಸ್ನೇಹಿತರ ಸಲಹೆ ಪಡೆಯುವುದನ್ನು ಮರೆಯಬೇಡಿ. ವೃಶ್ಚಿಕ ರಾಶಿ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ತುಂಬಿರುವುದು. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯವರ ಸಮ್ಮತಿ ಸಿಗಬಹುದು. ವಾಹನ ಚಾಲನೆ ಮಾಡುವಾಗ ಎಚ್ಚರ ವಹಿಸಿ. ಧನು ರಾಶಿ. ಇಂದು ಮಾಡುವ ಹೂಡಿಕೆ ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ.
ವೃತ್ತಿ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುವುದು. ಈ ದಿನ ನೀವು ಚಿನ್ನ ಅಥವಾ ದುಬಾರಿ ಬೆಲೆಯ ವಸ್ತುಗಳನ್ನು ಖರೀದಿಸುವಿರಿ. ಮಕರ ರಾಶಿ. ಆರ್ಥಿಕವಾಗಿ ಉತ್ತಮವಾಗಿದೆ ಮತ್ತು ಹಣವನ್ನು ಸಂಪಾದಿಸುವ ಅನೇಕ ಅವಕಾಶಗಳು ಉಂಟಾಗುತ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚಿಂತೆಗೊಳಗಾಗುವಿರಿ. ಷೇರು ಮಾರುಕಟ್ಟೆಯಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ಕುಂಭ ರಾಶಿ. ವೃತ್ತಿಯಲ್ಲಿ ನಿಮಗೆ ಏಕಾಗ್ರತೆ ಇರುವುದು. ಆರ್ಥಿಕ ಸ್ಥಿತಿಯು ಸಮಾಧಾನಕರವಾಗಿದೆ. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯವು ಏರ್ಪಡಬಹುದು. ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಿ. ಗೆಳೆಯರ ಜೊತೆ ಉತ್ತಮ ಸಮಯ ಕಳೆಯುವಿರಿ. ಮೀನ ರಾಶಿ. ಪ್ರಭಾವಿ ಜನರ ಬೆಂಬಲ ನಿಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬಹುದು. ನಿಮ್ಮ ಕಾರ್ಯಕ್ಷಮತೆಯನ್ನು ಕಂಡು ನಿಮ್ಮ ಅಧಿಕಾರಿಗಳು ಸಂತೋಷಪಡುವರು. ನಿಮ್ಮ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸುವ ಯೋಜನೆ ಮಾಡಬಹುದು. ಪ್ರಯಾಣಕ್ಕೆ ದಿನ ಅನುಕೂಲಕರವಾಗಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.